ಬೆಳ್ಳಿಯ ರೇಟ್ ಕಣ್ಣಾಮುಚ್ಚಾಲೆ ಆಟವನ್ನ ಆಡ್ತಾ ಇದೆ. ಇಂದು ಸ್ವಲ್ಪ ಚೇತರಿಕೆಯನ್ನ ಕಂಡಿದೆ ಗೋಲ್ಡ್ ರೇಟ್. ಚಿನ್ನ ಬೆಳ್ಳಿಯ ರೇಟ್ ಕಣ್ಣಾಮುಚ್ಚಾಲೆ ಆಟ ಶುರುವಾಗಿದೆ. ಇಂದು ಸ್ವಲ್ಪ ಚೇತರಿಕೆಯನ್ನ ಕಂಡಿದೆ ಗೋಲ್ಡ್ ರೇಟ್. 6,000 ರೂಪಾಯಿ ಹೆಚ್ಚಳ ಕಂಡ ಚಿನ್ನದ ಬೆಲೆ. ಸದ್ಯ 10 ಗ್ರಾಂ ಚಿನ್ನದ ಬೆಲೆ 1,60,000 ರೂಪಾಯಿ. ಆದರೆ ಬೆಳ್ಳಿ ಬೆಲೆಗೆ ಕುಸಿತ ಮುಂದುವರಿಕೆಯನ್ನ ಕಂಡಿದೆ. ಇಂದು ಕೆಜಿ ಬೆಳ್ಳಿ ಬೆಲೆ 3,27,000 ರೂಪಾಯಿ. ಕ್ಷಣ ಕ್ಷಣಕ್ಕೂ ಬದಲಾಗ್ತಿದೆ ಚಿನ್ನ ಬೆಳ್ಳಿಯ ರೇಟ್. ಗ್ರಾಹಕರು ಖುಷಿಯಾದ್ರೆ ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಚಿನ್ನ ಬೆಳ್ಳಿಯ ರೇಟ್ ಕಣ್ಣ ಮುಚ್ಚಾಲೆ ಆಟ ನಿನ್ನೆನೂ ಕೂಡ ಗಮನಿಸಿದ್ವಿ ನಾವು. ದಿಢೀರ್ ಅಂತ 20,000ದಿಂದ 1,88,000 ಇದ್ದಿದ್ದು ದಿಢೀರ್ ಇಳಿಕೆ ಕಾಣುತ್ತೆ. ಇನ್ನು ಬೆಳ್ಳಿಯಲ್ಲಿ ಕೂಡ ಸತತವಾಗಿ ಈಗಲೂ ಸಹಿತ ಇಳಿಕೆಯನ್ನ ಕಾಣಿಸ್ತಾ ಇದೆ. 10 ಗ್ರಾಂ ಚಿನ್ನದ ಬೆಲೆ ಸದ್ಯಕ್ಕೆ 1,60,000 ಚಿಲ್ಲರೆ. ಇನ್ನು ಆದರೆ ಬೆಳ್ಳಿಯ ಬೆಲೆಯಲ್ಲಿ ನಿರಂತರವಾಗಿ ಕುಸಿತ ಮುಂದುವರಿಕೆ ಆಗಿರುವಂಥದ್ದು. ಇಂದು ಕೆಜಿ ಬೆಳ್ಳಿಯ ಬೆಲೆ 3,27,000 ರೂಪಾಯಿ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ ಚಿನ್ನ ಬೆಳ್ಳಿಯ ಬೆಲೆ. ಗ್ರಾಹಕರಿಗೆ ಖುಷಿ ಆದ್ರೆ ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಇಷ್ಟೊಂದು ಹೂಡಿಕೆ ಮಾಡಿದೀವಿ ಆದ್ರೆ ರೇಟ್ ದಿಢೀರಂತ ಇಳಿಕೆ ಕಾಣಿಸ್ತಾ ಇದೆ ಅನ್ನುವಂಥ ಒಂದು ಟೆನ್ಷನ್ ಇಂದ ಕಂಗಾಲಾಗಿರುವಂಥದ್ದು. ಇಂದು ಸ್ವಲ್ಪ ಚೇತರಿಕೆ ಕಂಡಿದೆ ಗೋಲ್ಡ್ ರೇಟ್. 6,000 ರೂಪಾಯಿ ಏರಿಕೆ ಆಗಿರುವಂಥದ್ದು. ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇದ್ರು. ಈ ಬಂಗಾರದ ಬೆಲೆ ಏನಪ್ಪಾ ಇಷ್ಟೊಂದು ಏರಿಕೆ ಆಗ್ತಾ ಇದೆ, ಹೇಗೆ ಖರೀದಿ ಮಾಡೋದು, ಹೇಗೆ ಬಂಗಾರವನ್ನ ತೆಗೆದುಕೊಳ್ಳೋದು, ಮದುವೆ ಮುಂಜಿ ಅಂತ ಹೇಳಿ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಟೆನ್ಷನ್ ಆಗಿತ್ತು. ಆದರೆ ಈಗ ಗ್ರಾಹಕರಿಗೆ ಕೊಂಚ ರಿಲೀಫ್ ಆದರೆ ಹೂಡಿಕೆದಾರರಿಗೆ ಟೆನ್ಷನ್ ಹೆಚ್ಚಾಗಿದೆ, ಕಂಗಾಲಾಗ್ಬಿಟ್ಟಿದ್ದಾರೆ. ಇಷ್ಟೊಂದು ಬೆಳ್ಳಿ ಮತ್ತು ಚಿನ್ನದ ರೇಟ್ ಹೆಚ್ಚಾಗಿದೆ, ಈಗಲೇ ಹೂಡಿಕೆ ಮಾಡಿಬಿಡೋಣ ಅನ್ನುವಂಥ ಒಂದು ಶೇರ್ ಮಾರ್ಕೆಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಹೆಚ್ಚಾಗಿ ಮಾಡಿದ್ದಾರೆ. ಆದರೆ ಅಲ್ಲಿ ಇದೀಗ ಹೊಡೆತವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸ್ವಲ್ಪ ಕಂಗಾಲಾಗಿದ್ದಾರೆ ಹೂಡಿಕೆದಾರರು. ಆದರೆ ಗ್ರಾಹಕರಿಗೆ ಮಾತ್ರ ಒಂದು ಖುಷಿ ತರುವಂತಹ ಸುದ್ದಿ. ಚಿನ್ನ ಬೆಳ್ಳಿಯ ಬೆಲೆಯ ಏರಿಳಿಕೆಗಳು ಇವತ್ತಿಂದು ಹಿಂದಿಂದು ಅಲ್ಲ, ಅಂದರೆ ಈ ಹಿಂದೆನೂ ಕೂಡ ಸತತವಾಗಿ ಈ ರೀತಿಯಾದಂಥ ಪ್ರಸಂಗಗಳು ಇತಿಹಾಸಗಳು ಕೂಡ ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನಾವು 1980ರಲ್ಲಿ ನಾವು ಗಮನಿಸಿದ್ರಾಗ ಆಗಲೂ ಕೂಡ ಚಿನ್ನದ ಬೆಲೆ ಶಿಖರಕ್ಕೆ ಏರಿ ನಂತರ ಒಂದೇ ಸಮನೆ 57% ಇಳಿಕೆಯನ್ನ ಕಾಣಿಸುತ್ತೆ. ಆಗಲೂ ಕೂಡ ಇದೇ ರೀತಿಯಾಗಿ ಹೂಡಿಕೆದಾರರಿಗೆ ಕಂಗಾಲಾಗ್ತಾರೆ. ಇನ್ನು ಅದೇ ರೀತಿಯಾಗಿ 2011ರಲ್ಲೂ ಸಹಿತ ನಿರಂತರವಾಗಿ ಏರಿಕೆಯನ್ನ ಕಾಣಿಸುತ್ತೆ. ಆದರೆ ದಿಢೀರಂತ 45% ಇಳಿಕೆಯನ್ನ ಕಾಣಿಸುತ್ತೆ. ಹೀಗೆ 2026 ಈಗಲೂ ಕೂಡ ಅದೇ ಪರಿಸ್ಥಿತಿ ಮರುಕಳಿಸಿದೆ ಅಂತ ನಾವು ನೋಡಬಹುದು. ಸೊ ಹೀಗಾಗಿ ಇದು ಇವತ್ತಿಂದ ಈ ವರ್ಷದ್ದೇ ಅಂತೆ ಅಲ್ಲ, ಪ್ರತಿ ಬಾರಿನೂ ಹಿಂದೆ ಕೂಡ 1980ರಲ್ಲಿ 2011ರಲ್ಲಿ ಅಲ್ಲಿ ಚೇತರಿಕೆಯನ್ನು ತೆಗೆದುಕೊಳ್ಳೋದಕ್ಕೆ 4 ವರ್ಷಗಳ ಕಾಲ ಬೇಕಾಯಿತು ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ. ಸೊ ಹೀಗಾಗಿ ನಿರಂತರವಾಗಿ ಈ ರೀತಿಯಾಗಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಕೆಲವೊಬ್ರು ಏನು ಹೂಡಿಕೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ಅವರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನ ಮಾಡೋಕೆ ಮುಂದಾಗಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಷ್ಟೊಂದು ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಅಂದ್ರೆ ಯಾವ ಟೈಮಲ್ಲಿ ಸಡನ್ ಆಗಿ ಇಳಿದು ಬಿಡುತ್ತೆ ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಶೇರ್ ಮಾರ್ಕೆಟ್ ಅಂದ್ರೇನೆ ಅದೇ ರೀತಿ ಅಲ್ವಾ, ಒಂದು ಕಡೆ ಲಾಭ ಬಂದ್ರೆ ಒಂದು ಕಡೆ ನಷ್ಟ. ಸೊ ಹಾಗಾಗಿ ಇದು ಒಂದು ರೀತಿ ಹೂಡಿಕೆದಾರರಿಗೆ ನಷ್ಟ ಅಂತ ಅಂದ್ರೆ ಅಲ್ಲಿ ಗ್ರಾಹಕರಿಗೆ ಖುಷಿ ಪಡುವಂತ ಸುದ್ದಿ. ಈಗಲೇ ತೆಗೆದುಕೊಂಡು ಇಟ್ಕೊಂಡ್ಬಿಡೋಣ, ಈಗಲೇ ರೇಟ್ ಕೂಡ ಕಮ್ಮಿ ಆಗಿದೆ ಅನ್ನುವಂಥದ್ದು. ಇಲ್ಲಿ ಒಂದು ಮಾರ್ಕೆಟಿಂಗ್ ವಿಚಾರ ನಾವು ಗಮನಿಸಬೇಕು. ನೋಡಿ, ನಿರಂತರವಾಗಿ ಏರಿಕೆ ಆಗ್ತಾ ಇದೆ ಅಂತಾಗ ಜನ ಹೇಗೆ ಥಿಂಕ್ ಮಾಡ್ತಾರೆ, ಜಾಸ್ತಿ ಏರಿಕೆ ಆಗ್ತಾ ಇದೆ, ಮುಂದೆ ಸಹಿತ ಇನ್ನೂ ಹೆಚ್ಚಾಗಿ ಏರಿಕೆ ಆಗಿಬಿಡೋದು. ಈಗಲೇ ನಾವು ಗಮನಿಸಿದ್ವಿ 2 ಲಕ್ಷ ರೂಪಾಯಿ 10 ಗ್ರಾಂ ಚಿನ್ನಕ್ಕೆ ಆಗುತ್ತೆ 24 ಕ್ಯಾರೆಟ್ ಗೋಲ್ಡ್ ಅಂತ. ಸೊ ಹಾಗಾಗಿ ಜನ ಏನು ಮಾಡ್ತು, ಈಗಲೇ ತೆಗೆದುಕೊಂಡು ಇಟ್ಕೊಂಡ್ಬಿಡೋಣ, ಈಗಲೇ ನಾವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರು. ಆದರೆ ಈಗ ಏನಾಯಿತು, ಸಡನ್ ಆಗಿ ಇಳಿಕೆ ಕಂಡಂಥ ಟೈಮಲ್ಲಿ ಹೇಗೆ ಗ್ರಾಹಕರ ಯೋಚನೆಗಳಿರುತ್ತೆ, ಈಗಲೇ ಇಳಿಕೆ ಆಗ್ಬಿಟ್ಟಿದೆ, ಈಗಲೇ ತೆಗೆದುಕೊಂಡು ಇಟ್ಕೊಂಡ್ಬಿಡ ಅಂದರೆ ಅದು ಮಾರ್ಕೆಟಿಂಗ್ ಸ್ಕಿಲ್ ಒಂದು ಕಡೆ ನಾವು ಇಲ್ಲಿ ನೋಡೋದಾದ್ರೆ. ಆದರೆ ಮತ್ತೊಂದು ಕಡೆ ಹೂಡಿಕೆದಾರರಿಗೂ ಕೂಡ ಇಲ್ಲಿ ಮಾರ್ಕೆಟಿಂಗ್ ವಿಚಾರದಲ್ಲಿ ನೋಡಿದಾಗ ಅಲ್ಲಿ 2 ಕಡೆ ಲಾಭ ಅವರಿಗೆ ತೆಗೆದುಕೊಳ್ತಾರೆ. ಆದರೆ ಒಂದು ಕಡೆ
ಇದೀಗ ಯಾರು ಹೂಡಿಕೆಯನ್ನ ಮಾಡ್ತಾರೆ ಅವರು ನಷ್ಟವನ್ನು ಅನುಭವಿಸುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ತಜ್ಞರು ಕೂಡ ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾರು ಹೂಡಿಕೆಯನ್ನ ಮಾಡೋಕೆ ಅಂತ ಮುಂದಾಗ್ತೀರಾ, ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮಟ್ಟಿನಲ್ಲಿ ಅಲ್ಲಿ ಕೊಂಚ ಗೊಂದಲಗಳಿರುತ್ತೆ. ಹೀಗಾಗಿ ಯಾವ ಟೈಮಲ್ಲಿ ಬೇಕಾದರೂ ಇದು ಇಳಿಕೆಯನ್ನು ಕಾಣ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಏರಿಕೆ ಆಗ್ಬೋದು. ಹೀಗಾಗಿ ಮಾರ್ಕೆಟಿಂಗನ್ನು ಅಲ್ಲಿ ಗಮನಿಸ್ಕೊಂಡು ನಂತರ ಹೂಡಿಕೆ ಮಾಡೋದು ಬೆಸ್ಟ್ ಅನ್ನುವಂಥದ್ದು ಕೆಲವೊಂದು ತಜ್ಞರ ಸಲಹೆ ಕೂಡ ಕೊಟ್ಟಿದ್ದಾರೆ. ಆದರೆ ಒಂದು ಕಡೆ ಜನರಿಗೆ ಮಾತ್ರ, ಗ್ರಾಹಕರಿಗೆ ಮಾತ್ರ ಖುಷಿಯಾಗಿರುವಂಥ ವಿಚಾರ. ಸೊ ಹೀಗಾಗಿ ಚಿನ್ನದ ಖರೀದಿಗೆ ಮುಂದಾಗಿದ್ದಾರೆ, ಬೆಳೆಯ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾವು ಗಮನಿಸೋದಾದರೆ ನೋಡಿ, ದಿಢೀರಂತ ನಿನ್ನೆಯಿಂದನೂ ಸತತವಾಗಿ ಚಿನ್ನದ ಬೆಲೆ ಇಳಿಕೆಯನ್ನು ಕಾಣಿಸ್ತಾ ಬರ್ತಾ ಇದೆ. ಈಗ ಸದ್ಯಕ್ಕೆ 1,60,000 ಚಿಲ್ಲರೆ ಇದೆ. ಸೊ ಹೀಗಾಗಿ ಬೆಳ್ಳಿಯಲ್ಲಿ ಮಾತ್ರ ನಿರಂತರವಾಗಿ ಇಳಿಕೆ ಕಾಣಿಸ್ತಾ ಇದೆ. 3,27,000 ರೂಪಾಯಿ ಸದ್ಯಕ್ಕೆ ಕೆಜಿ ಬೆಳ್ಳಿಯಲ್ಲಿ ಇರುವಂಥದ್ದು. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಹೂಡಿಕೆಯನ್ನು ಮಾಡೋದಕ್ಕೆ, ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕನ್ನುವಂಥದ್ದು ಒಂದು ಸಲಹೆ.